ಹಾಯ್ ಗೆಳೆಯರೆ, ಗುಜರಾತ್ ರಾಜ್ಯ ಇದು ಭಾರತದ ಪಶ್ಚಿಮ ಭಾಗದಲ್ಲಿದೆ. ಗುಜರಾತ್ ರಾಜ್ಯವು ಶ್ರೀಮಂತ ಇತಿಹಾಸ, ಸಾಂಸ್ಕೃತಿಕ ಪರಂಪರೆ ಮತ್ತು ಆರ್ಥಿಕ ಮಹತ್ವಕ್ಕೆ ಹೆಸರುವಾಸಿಯಾಗಿದೆ. ಬನ್ನಿ ಗುಜರಾತ್ ರಾಜ್ಯದ ಬಗ್ಗೆ ಸ್ವಲ್ಪ ತಿಳಿದುಕೊಳ್ಳೋಣ. ಗುಜರಾತಿನ ರಾಜಧಾನಿ ಗಾಂಧಿನಗರ. ಗುಜರಾತಿನ ಅತಿ ದೊಡ್ಡ ನಗರ ಅಹಮದಾಬಾದ್. ಗುಜರಾತ್ ಮೊದಲು ಬಾಂಬೆ ರಾಜ್ಯದಲ್ಲಿ ಬರುತ್ತಿತ್ತು. ಮೇ 1, 1960ರಲ್ಲಿ ಇದು ಬಾಂಬೆ ಸ್ಟೇಟ್ನಿಂದ ಡಿವೈಡ್ ಆಗಿ ಗುಜರಾತ್ ಒಂದು ಸಪರೇಟ್ ರಾಜ್ಯವಾಯಿತು. ಗುಜರಾತಿನಲ್ಲಿ ಅಧಿಕೃತವಾಗಿ ಗುಜರಾತಿ ಭಾಷೆಯನ್ನು ಮಾತಾಡುತ್ತಾರೆ ಮತ್ತು ಇಲ್ಲಿ ಹಿಂದಿ ಮತ್ತು ಇಂಗ್ಲಿಷ್ ಸಹ ಸ್ವಲ್ಪ ವ್ಯವಹಾರಕ್ಕಾಗಿ ಯೂಸ್ ಮಾಡ್ತಾರೆ. ಗುಜರಾತ್ ರಾಜ್ಯವು 1,96,024 ಚದರ ಕಿಲೋಮೀಟರ್ನಷ್ಟು ಹರಡಿದೆ. ಇದು ಭಾರತ ದೇಶದ 6ನೇ ಅತಿ ದೊಡ್ಡ ರಾಜ್ಯವಾಗಿದೆ. ಗುಜರಾತ್ ರಾಜ್ಯವು ತನ್ನ ಗಡಿಗಳನ್ನು ಅಂದರೆ ಯಾವ ರಾಜ್ಯದಲ್ಲಿ ಇದು ತನ್ನ ಗಡಿಯನ್ನು ಹಂಚಿಕೊಳ್ಳುತ್ತೆ ಅಂದರೆ, ಮೊದಲನೇದು ರಾಜಸ್ಥಾನ, ಇದು ಉತ್ತರದಲ್ಲಿ, ಮತ್ತು ದಕ್ಷಿಣದಲ್ಲಿ ಮಹಾರಾಷ್ಟ್ರ ಮತ್ತು ಮಧ್ಯಪ್ರದೇಶ, ಇದು ಪೂರ್ವದಲ್ಲಿ, ಮತ್ತು ಅರೇಬಿಯನ್ ಸಮುದ್ರ ಇದು ಪಶ್ಚಿಮದಲ್ಲಿದೆ, ಮತ್ತು ಪಾಕಿಸ್ತಾನ ಸಹ ಇದರ ಬಾರ್ಡರ್ನಲ್ಲಿ ಬರುತ್ತದೆ. ಪಾಕಿಸ್ತಾನ ವಾಯುವ್ಯನಲ್ಲಿ ಇದೆ. ಗುಜರಾತಿನ ಹತ್ತಿರ 1,600 ಕಿಲೋಮೀಟರ್ ಕರಾವಳಿ ಪ್ರದೇಶ ಇದೆ. ಇದು ಭಾರತದ ಎಲ್ಲಕ್ಕಿಂತ ದೊಡ್ಡ ರಾಜ್ಯ ಕರಾವಳಿ ಪ್ರದೇಶ ಇರುವುದು. ಭಾರತದ ರಾಜ್ಯಗಳಲ್ಲಿ ಅತಿ ಉದ್ದವಾದ ಕರಾವಳಿ ಪ್ರದೇಶ ಗುಜರಾತಿನ ಬಳಿ ಇದೆ. ಗುಜರಾತಿನ ಜನಸಂಖ್ಯೆ 2021ರ ಅಂದಾಜಿನ ಪ್ರಕಾರ 64 ಮಿಲಿಯನ್ಗಿಂತ ಹೆಚ್ಚಾಗಿದೆ. ಇದು ಭಾರತದಲ್ಲಿ 9ನೇ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ರಾಜ್ಯವಾಗಿದೆ. ಗುಜರಾತ್ನಲ್ಲಿ ಪ್ರಧಾನವಾಗಿ ಹಿಂದೂ ಧರ್ಮದ ಮತ್ತು ಮುಸ್ಲಿಮು, ಜೈನ ಮತ್ತು ಇತರೆ ಸಮುದಾಯಗಳು ಒಟ್ಟಿಗೆ ಅನುಸರಿಸಿ ಇಲ್ಲಿ ಜನ ವಾಸವಾಗಿದ್ದಾರೆ. ಗುಜರಾತಿನ ಆರ್ಥಿಕತೆ ಬಗ್ಗೆ ಸ್ವಲ್ಪ ಹೇಳಿದರೆ, ಇಲ್ಲಿಯ ಪ್ರಮುಖ ಕ್ಷೇತ್ರಗಳು ಕೃಷಿ ಉತ್ಪಾದನೆ, ಪೆಟ್ರೋಕೆಮಿಕಲ್ಸ್ ಮತ್ತು ಔಷಧಿಗಳನ್ನು ತಯಾರು ಮಾಡುವುದು, ಮತ್ತು ವಜ್ರದ ಹೊಳಪು ಮತ್ತು ಚವಳಿ ಅಂದರೆ ವಜ್ರಗಳನ್ನು, ಇಲ್ಲಿ ಡೈಮಂಡ್ಗಳನ್ನು ಇವರು ಕ್ಲೀನ್ ಮಾಡಿ ಇವರು ರೆಡಿ ಮಾಡ್ತಾರೆ. ತುಂಬಾ ಜಾಸ್ತಿ ಇಲ್ಲಿ. ಅದರಲ್ಲಿ ಸೂರತ್ ಒಂದು ಜಿಲ್ಲೆ ಇದೆ. ಸೂರತ್ನಲ್ಲಿ ವಜ್ರ ಕತ್ತರಿಸುವುದು ಮತ್ತು ಅದನ್ನು ಡಿಸೈನ್ ಮಾಡುವುದು ಇಲ್ಲಿ ಹೈಯೆಸ್ಟ್, ಇಡೀ ಇಂಡಿಯಾದಲ್ಲಿ ಇದು ಹೈಯೆಸ್ಟ್ ಇಲ್ಲಿ ಮಾಡುತ್ತಾರೆ. ಮುಂದೆ ವಡೋದರಾನಲ್ಲಿ ಪೆಟ್ರೋಕೆಮಿಕಲ್ಸ್ ತುಂಬಾ ಹೆಚ್ಚಾಗಿದೆ ಮತ್ತು ರಾಜ್ಕೋಟ್ ಎಂಜಿನಿಯರಿಂಗ್ ಸರಕುಗಳಿಗೆ ಹೆಸರುವಾಸಿಯಾಗಿದೆ. ನಂತಹ ಕೈಗಾರಿಕೆಗಳು ಕೇಂದ್ರವಾಗಿ ಹೆಸರುವಾಸಿಯಾಗಿವೆ. ಇಲ್ಲಿ ಕೃಷಿಯಲ್ಲಿ ಪ್ರಮುಖವಾಗಿ ಇವರು ಹತ್ತಿ, ಕಡಲೆಕಾಯಿ ಮತ್ತು ಖರ್ಜೂರ ಮತ್ತು ಕಬ್ಬನ್ನು ಸೇರಿ ಇವು ಹೆಚ್ಚಾಗಿ ಇಲ್ಲಿ ಬೆಳೆಸುತ್ತಾರೆ ಇಲ್ಲಿಯ ರೈತರು. ಗುಜರಾತ್ನಲ್ಲಿ ಪ್ರಮುಖವಾಗಿ 2 ಬಂದರುಗಳಿವೆ. ಮೊದಲನೇದು ಕಾಂಡ್ಲಾ ಬಂದರು ಮತ್ತು ಎರಡನೇದು ಮುಂದ್ರಾ. ಇದು ವ್ಯಾಪಾರವನ್ನು ಸುಗಮಗೊಳಿಸುವ ಪ್ರಮುಖ ಬಂದರುಗಳೇ ಆಗಿವೆ ಮತ್ತು ಇಂಡಿಯಾದಲ್ಲಿ ಹೈಯೆಸ್ಟು ಇದು ರೆವೆನ್ಯೂ ಸಹ ಈ ಬಂದರುಗಳು ತಂದುಕೊಡುತ್ತವೆ ನಮ್ಮ ದೇಶಕ್ಕೆ. ಗುಜರಾತಿನ ಸಂಸ್ಕೃತಿ ಮತ್ತು ಪರಂಪರೆಯನ್ನು ನೋಡಿದರೆ, ಇಲ್ಲಿ ಹಬ್ಬಗಳು, ನವರಾತ್ರಿಯನ್ನು ಇಡೀ ಜಗತ್ತಿನಲ್ಲಿ ಹೈಯೆಸ್ಟ್, ಇದನ್ನು ನೋಡೋದಕ್ಕೆ ಜನ ಬರ್ತಾರೆ. ನವರಾತ್ರಿಯನ್ನು ಗುಜರಾತ್ನಲ್ಲಿ ತುಂಬಾ ಅದ್ಧೂರಿಯಾಗಿ ಆಚರಣೆ ಮಾಡುತ್ತಾರೆ. ಇಲ್ಲಿಯ ಗರ್ಬಾ ಇದು ಒಂದು ನೃತ್ಯ ಅಂದರೆ ಡ್ಯಾನ್ಸು, ಗರ್ಬಾ ಡ್ಯಾನ್ಸು ಇವರ ಫೇಮಸ್ ಡ್ಯಾನ್ಸು. ಎರಡನೇದು ಉತ್ತರ ನಾರಾಯಣ ಅಂದರೆ ಗಾಳಿಪಟ ಉತ್ಸವ, ಮತ್ತು ಮೂರನೇದು ದೀಪಾವಳಿ ಮತ್ತು ಹೋಳಿ ಹುಣ್ಣಿಮೆ ಮತ್ತು ಈದ್. ಇಲ್ಲಿ ತುಂಬಾ ಒಳ್ಳೆಯದಾಗಿ ಇಲ್ಲಿ ಈ ಹಬ್ಬಗಳನ್ನು ಆಚರಣೆ ಮಾಡುತ್ತಾರೆ. ಇಲ್ಲಿಯ ಸ್ವಲ್ಪ ಊಟ ಮತ್ತು ತಿಂಡಿಯ ಬಗ್ಗೆ ಮಾತಾಡಬೇಕಾದರೆ, ನೀವು ಗುಜರಾತಿಗೆ ಹೋದರೆ ಏನೆಲ್ಲ ತಿನ್ನಬಹುದು ಇಲ್ಲಿ. ಮೊದಲನೇದು ಢೋಕ್ಲಾ, ಇದು ತುಂಬಾ ಫೇಮಸ್ಸು, ಮತ್ತು ಎರಡನೇದು ಥೇಪ್ಲಾ, ಮತ್ತು ಮೂರನೇದು ಪಾಪಡ ಮತ್ತು ಖಿಚಡಿ. ಗುಜರಾತಿ ಥಾಲಿ ಇದು ಸಸ್ಯಾಹಾರಿ ಪ್ರಿಯರಿಗೆ ತುಂಬಾ ಒಳ್ಳೆಯ ಊಟ. ನೀವು ಇದನ್ನು ಗುಜರಾತಿಗೆ ನೀವು ಭೇಟಿ ಮಾಡಿದರೆ ಢೋಕ್ಲಾ ಇಲ್ಲಿಯ ಮತ್ತು ಥೇಪ್ಲಾ, ಈ ಖಿಚಡಿ ಮತ್ತು ಗುಜರಾತಿ ಥಾಲಿಯನ್ನು ನಿಮಗೆ ತುಂಬಾ ಇಷ್ಟ ಆಗುತ್ತೆ, ನೀವು ವೆಜ್ ಪೀಪಲ್ ಆಗಿದ್ದರೆ. ಇನ್ನು ಗುಜರಾತಿನ ಕಲೆ ನೋಡಿದರೆ, ಇಲ್ಲಿಯ ಬಂದನಿ ಅಂದರೆ ಟೈ ಡೈ ಮತ್ತು ಪಟೇಲ ರೇಷ್ಮೆ ಸೀರೆಗಳು ಮತ್ತು ಇಲ್ಲಿಯ ಕಚ್ಚಿ ವಸೂತಿ ಇವೆಲ್ಲ ಇಲ್ಲಿಯ ಕಲೆ ಅಂದರೆ ಇವರ ಉಡುಗೊರೆ ತುಂಬಾ ಫೇಮಸ್ ಇದು. ಇನ್ನು ನೀವು ಗುಜರಾತಿಗೆ ಪ್ರವಾಸಕ್ಕೆ ಹೋದರೆ ನೀವು ಅಲ್ಲಿ ಏನೆಲ್ಲ ನೋಡಬಹುದು, ಬನ್ನಿ ತಿಳಿದುಕೊಳ್ಳೋಣ ಅದರ ಬಗ್ಗೆ. ಮೊದಲನೇದು ಒಂದು ಪಾರಂಪರಿಕ ತಾಣ, ಇದು ರಾಣಿ ಕಿ ವಾವ್.
ಇದು ಯುನೆಸ್ಕೋ ವಿಶ್ವ ಪರಂಪರೆಯ ಒಂದು ತಾಣ. ಇಲ್ಲಿ ನೀವು ಭೇಟಿ ಕೊಡಿ. ಮತ್ತು ಎರಡನೇದು ಚಂಪನೇರ್ ಪಾವಗಡ ಪುರಾತತ್ವಕ ಒಂದು ಪಾರ್ಕ್. ಈ ಎರಡು ಜಾಗ ಇಲ್ಲಿ ವನ್ಯಜೀವಿಯ ಅಭಯಾರಣ್ಯಗಳು ತುಂಬಾ ಇವೆ. ಮೊದಲನೇದು ಗಿರ್, ಇದು ಒಂದು ರಾಷ್ಟ್ರೀಯ ಉದ್ಯಾನವನ. ಇದು ಏಷ್ಯಾಟಿಕ್ ಸಿಂಹಗಳು ಇಲ್ಲಿವೆ. ಮತ್ತು ಲಿಟಲ್ ರಾವ್ ಆಫ್ ದ ಕಪ್ ಅಂದರೆ ಕಾಡು ಕತ್ತೆಗಳು ಇಲ್ಲಿ ತುಂಬಾ ಇವೆ. ಮತ್ತು ಸಾಗರ ರಾಷ್ಟ್ರೀಯ ಉದ್ಯಾನವನ. ಈ ಎಲ್ಲ ಉದ್ಯಾನವನಕ್ಕೆ ನೀವು ಖಂಡಿತವಾಗಿ ಭೇಟಿ ಕೊಡಿ. ನೀವು ತುಂಬಾ ಇಲ್ಲಿ ಎಂಜಾಯ್ ಮಾಡ್ತೀರಾ. ಇಲ್ಲಿ ತೀರ್ಥಯಾತ್ರೆಯ ಸ್ಥಳಗಳು ಸಹ ತುಂಬಾ ಇದೆ. ಮೊದಲನೇದು ದ್ವಾರಕಾ, ಇದು 4 ಧಾಮ್ಗಳಲ್ಲಿ ಒಂದು. ಮತ್ತು ಮೂರನೇದು ಇಲ್ಲಿ ಸೋಮನಾಥ ದೇವಾಲಯ ಇದೆ. ಮತ್ತು ಇಲ್ಲಿ ಪಾಲಿತಾನ್ ಒಂದು ಜೈನ ದೇವಸ್ಥಾನವೂ ಇದೆ. ಇಲ್ಲಿ ಸಹ ನೀವು ಭೇಟಿ ಕೊಡಿ. ಇಲ್ಲಿ ರನ್ ಆಫ್ ಕಚ್, ಇದು ಒಂದು ಬಿಳಿ ಉಪ್ಪು ಮರುಭೂಮಿ ಮತ್ತು ವಾರ್ಷಿಕ ರನ್ ಉತ್ಸವಕ್ಕೆ ಇದು ಹೆಸರುವಾಸಿಯಾಗಿದೆ. ಇಲ್ಲಿ ನೀವು ಒಂದು ಯಾವಾಗಲಾದರೂ ಗುಜರಾತಿಗೆ ಹೋದರೆ ಕಚ್ಗೆ ನೀವು ಹೋಗಲೇಬೇಕು. ಇಲ್ಲಿ ಬೆಳಿಗ್ಗೆ ತುಂಬಾ ಬಿಸಿಲು ಮತ್ತು ರಾತ್ರಿ ತುಂಬಾ ಚಳಿ. ಇಲ್ಲಿ ಒಂದು ಉತ್ಸಾಹ ಮತ್ತು ಸಂಕ್ರಾಂತಿಯ ಸಮಯದಲ್ಲಿ ನೀವು ದಯವಿಟ್ಟು ಇಲ್ಲಿ ಭೇಟಿ ಕೊಡಿ. ನಿಮಗೆ ತುಂಬಾ ಮಜಾ ಬರುತ್ತದೆ. ಗುಜರಾತ್ನಲ್ಲಿ ತುಂಬಾ ದೊಡ್ಡ ದೊಡ್ಡ ವ್ಯಕ್ತಿಗಳು ಇಲ್ಲಿ ಗಮನಾರ್ಹವನ್ನು ಮತ್ತು ಇವರ ಕೊಡುಗೆಗಳು ಗುಜರಾತ್ನ ವ್ಯಕ್ತಿಗಳು ಕೊಟ್ಟಿರುವ ಇದನ್ನು ನಮ್ಮ ದೇಶ ಯಾವತ್ತೂ ಮರೆಯೋಕ್ಕಾಗಲ್ಲ. ಮೊದಲನೇದು ನಮ್ಮ ರಾಷ್ಟ್ರಪಿತ ಮಹಾತ್ಮ ಗಾಂಧಿಯವರು ಗುಜರಾತ್ನವರೇ. ಎರಡನೇ ವ್ಯಕ್ತಿ ಸರ್ದಾರ್ ವಲ್ಲಭಾಯ್ ಪಟೇಲ್. ಇವರು ಭಾರತದ ಮೊದಲ ಉಪಪ್ರಧಾನಮಂತ್ರಿ ಮತ್ತು ರಾಷ್ಟ್ರೀಯ ಏಕೀಕರಣದ ಪ್ರಮುಖ ವ್ಯಕ್ತಿ. ಈಗ ನಮ್ಮ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸಹ ಗುಜರಾತಿನವರು. ಇವರು ಪ್ರಸ್ತುತ ಭಾರತದ ಪ್ರಧಾನಮಂತ್ರಿ ಆಗಿದ್ದಾರೆ ಮತ್ತು ಗುಜರಾತಿನ ಮಾಜಿ ಮುಖ್ಯಮಂತ್ರಿ ಆಗಿದ್ದರು 3 ಸಲ. ಇನ್ನು ಗುಜರಾತಿನ ಕನೆಕ್ಟಿವಿಟಿ ನೋಡಿದರೆ ಇಲ್ಲಿಯ ವಿಮಾನ ನಿಲ್ದಾಣ ಸರ್ದಾರ್ ವಲ್ಲಭಾಯ್ ಪಟೇಲ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇದೆ. ಇದು ಅಹಮದಾಬಾದ್ನಲ್ಲಿದೆ. ವಡೋದರ ಮತ್ತು ಸೂರತ್ ಮತ್ತು ರಾಜ್ಕೋಟ್ ಇಲ್ಲೂ ಸಹ ವಿಮಾನ ನಿಲ್ದಾಣಗಳು ಇವೆ. ಮತ್ತು ಗುಜರಾತಿಗೆ ರೈಲ್ವೆ ಕನೆಕ್ಟಿವಿಟಿ ತುಂಬಾ ಸಖತ್ತಾಗಿದೆ. ಇಲ್ಲಿಯ ಪ್ರಮುಖ ನಗರಗಳು ಮತ್ತು ಹಳ್ಳಿಗಳಿಗೆ ಇದು ತುಂಬಾ ಸಂಪರ್ಕಕ್ಕೆ ತುಂಬಾ ಸಹಾಯವಾಗಿದೆ. ಮತ್ತು ಇಲ್ಲಿಯ ರೈಲು ಜಾಲ ತುಂಬಾ ವಿಸ್ತೀರ್ಣ ಮತ್ತು ಸಂಕೀರ್ಣವಾಗಿ ಕೆಲಸ ಮಾಡುತ್ತಿದೆ. ಗುಜರಾತ್ನಲ್ಲಿ ರಾಷ್ಟ್ರೀಯ ಹೆದ್ದಾರಿ ಮತ್ತು ರಾಜ್ಯ ಹೆದ್ದಾರಿಗಳು ಸೇರಿ ಉತ್ತಮವಾಗಿ ಅಭಿವೃದ್ಧಿ ಹೊಂದಿದ ರಸ್ತೆ ಮೂಲಸೌಕರ್ಯವನ್ನು ಗುಜರಾತ್ ರಾಜ್ಯ ಹೊಂದಿದೆ. ಗುಜರಾತ್ ಕುರಿತು ಇಷ್ಟೆಲ್ಲ ನಿರ್ದಿಷ್ಟ ಒಂದು ಅಂಶಗಳನ್ನು ಕುರಿತು ನಿಮಗೆ ಮಾಹಿತಿಯನ್ನು ನೀಡಿದ್ದೀನಿ. ಇನ್ನು ಗುಜರಾತಿನ ಬಗ್ಗೆ ಹೆಚ್ಚು ನಿಮಗೆ ವಿಷಯ ತಿಳಿಯಬೇಕಾದರೆ ಅದನ್ನು ಕಮೆಂಟ್ನಲ್ಲಿ ಬರೆಯಿರಿ. ಅದಕ್ಕೆ ನಾನು ಉತ್ತರ ಕೊಡ್ತೀನಿ ಅಥವಾ ಇನ್ನೊಂದು ವಿಡಿಯೋ ಮಾಡ್ತೀನಿ. ಈ ವಿಡಿಯೋನ ನೋಡಿದ್ದಕ್ಕೆ ತುಂಬಾ ಧನ್ಯವಾದಗಳು. ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೆ ಇದನ್ನು ಶೇರ್ ಮಾಡಿ. ಅವರು ಕನ್ನಡದಲ್ಲಿ ಗುಜರಾತ್ ಬಗ್ಗೆ ಸ್ವಲ್ಪ ಏನಾದರೂ ತಿಳಿದುಕೊಳ್ಳಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಗುಡ್ ಬೈ.